ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಿಂಪಲ್ ಮತ್ತು ಆರೋಗ್ಯಕರವಾದ ಸ್ವೀಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಆರೋಗ್ಯಕರ ಎಂದರೆ ಈ ಸ್ವೀಟ್ ಬ್ರೌನ್ ರೈಸಲ್ಲಿ ಮಾಡ್ತಾಯಿದ್ದೀನಿ. ಸ್ವೀಟಿಗೆ ಮೊದಲು ನಾವು ಬ್ರೌನ್ ರೈಸನ್ನು ತೆಗೆದುಕೊಳ್ಬೇಕು. ನೋಡಿ ಬ್ರೌನ್ ರೈಸ್ ಯಾವ ರೀತಿ ಇರುತ್ತಂತ. ಈ ರೈಸ್ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಒಂದು ಬೌಲ್ ರೈಸನ್ನು ತಗೊಂಡು ಕ್ಲೀನಾಗಿ ತೊಳೆದು ಆ ರೈಸನ್ನು ಕುಕ್ಕರಲ್ಲಿ ವಿಸಿಲ್ ಕೂಗಿಸ್ಬೇಕು. 7ರಿಂದ 8 ವಿಸಿಲನ್ನು ಕೂಗಿಸ್ಬೇಕು. ಅದಕ್ಕೆ ನೀರು ಎಷ್ಟು ಅಕ್ಕಿ ಇರುತ್ತಲ್ಲ ಅದರದ್ದೇ 4 ಪಟ್ಟು ನೀರನ್ನು ಹಾಕ್ಕೊಳ್ಬೇಕು. 7ರಿಂದ 8 ವಿಸಿಲ್ ಆದ ನಂತರ ರೈಸು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ. ಇದನ್ನು ನಾವು ಒಂದು ಸ್ಮ್ಯಾಶರ್ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾವು ಹೇಗೆ ಗೋಧಿ ಹುಗ್ಗಿ ಮಾಡ್ತೀವಲ್ಲ ಆ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನಾವು ಇದಕ್ಕೆ ಸ್ವೀಟಿಗೆ ಬೆಲ್ಲವನ್ನು ಯೂಸ್ ಮಾಡ್ತೀವಿ. 1 ಬೌಲ್ ರೈಸ್ ಇರೋದ್ರಿಂದ 1 ಬೌಲ್ ಬೆಲ್ಲವನ್ನು ತಗೊಂಡಿನಿ. ಹೀಗೆ ಬೆಲ್ಲವನ್ನು ಕರಗಿಸಿ ಪಾಕ್ ಮಾಡಿ ಹಾಕಬೇಕು. ಯಾಕೆ ನಾವು ಪಾಕ್ ಮಾಡಿ ಹಾಕಬೇಕಂದ್ರೆ ಬೆಲ್ಲ ಅಷ್ಟೊಂದು ಕ್ಲೀನ್ ಇರಲ್ಲ, ಅದಕ್ಕೋಸ್ಕರ ಬೆಲ್ಲವನ್ನು ಕರಗಿಸಿ ನಾವು ಈ ರೀತಿಯಾಗಿ ಸೋಸಿ ಯೂಸ್ ಮಾಡಬೇಕು. ನಂತರ ಗೋಡಂಬಿ ಮತ್ತು ಬಾದಾಮನ್ನು ತುಪ್ಪದಲ್ಲಿ ಕರೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾವೇನು ಮಾಡಬೇಕು, ಇದರಲ್ಲಿ ತುಪ್ಪದ ಸಮೇತನೇ ಹಾಕ್ಕೊಳ್ಬೇಕು. 1 ಸ್ಪೂನ್ ಏಲಕ್ಕಿ ಹಾಕಿ ನಂತರ ನಾವು ಹಸಿಕಾಯಿಯನ್ನು ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಈ ಹಸಿಕಾಯಿಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಕಾಯಿ ರುಬ್ಬಿ ಹಾಕೋದ್ರಿಂದ ಸ್ವೀಟಿನ ರುಚಿ ಇನ್ನೂ ಹೆಚ್ಚಾಗುತ್ತೆ. ಎಲ್ಲವೂ ಮಿಕ್ಸ್ ಆದ ನಂತರ ಆರೋಗ್ಯಕರವಾದಂಥ ಮತ್ತು ತಿನ್ನಲು ರುಚಿಯಾದಂಥ ಬ್ರೌನ್ ರೈಸ್ ಸ್ವೀಟ್ ರೆಡಿ. ಎಲ್ಲರಿಗೂ ಗೊತ್ತು ಬ್ರೌನ್ ರೈಸ್ ಉಪಯೋಗ ಎಷ್ಟಿದೆ ಅಂತ. ಒಂದ್ಸಲ ಇದನ್ನು ಮಾಡಿ ತಿಂದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.